ಇಷ್ಟು ದಿನ ಆದಮೇಲೆ ಈ ರೀತಿ ಹೇಳ್ತಾ ಆಲ್ಮೋಸ್ಟ್ ಲೈಕ್ ರೆಡಿ ಏನಾಗುತ್ತೆ ಇಟ್ಸ್ ಲೈಕ್ ಫಿಶ್ ಅಲ್ವಾ. ಹಲೋ, ವೆಲ್ಕಮ್ ಟು ದ ಚಾನಲ್, ಆಲ್ಸೋ ಟು another new vlog. ಸೊ ಇವತ್ತಿನ ವ್ಲಾಗ್ ಇಸ್ ಜಸ್ಟ್ ಅ ರ್ಯಾಂಡಮ್ ವ್ಲಾಗ್ ಆ್ಯಂಡ್ ಇವತ್ತು ಲೈಕ್ ಇಷ್ಟು ದಿನ ಆದಮೇಲೆ ಈ ರೀತಿ ಹೇಳ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನೆಲ್ ಅಂತ. ಸೊ ಇಷ್ಟು ದಿನ ವ್ಲಾಗ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ನನ್ನ ಸೆಮ್ ಎಕ್ಸಾಮ್ಸ್ ನಡೀತಾ ಇತ್ತು, ಇವಾಗಲೂ ಕೂಡ ಇದೆ. ಇವತ್ತು ಸಂಡೇ, ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇಷ್ಟು ದಿನ ಕೂಡ ವ್ಲಾಗ್ನ ಮಾಡಿದ್ದೀನಿ, ಬಟ್ ನಾಟ್ ಕಂಪ್ಲೀಟ್ಲಿ ವ್ಲಾಗ್ ಥರ ಏನೂ ಮಾಡಿಲ್ಲ. ಸೊ ಸ್ವಲ್ಪ ಪೀಸಸ್ನ ಕಲೆಕ್ಟ್ ಮಾಡಿದ್ದೀನಿ, ಸೊ ಅದನ್ನೇ ಇವತ್ತು ಒಂದು ವ್ಲಾಗ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ. ಸಂಡೇ ಪ್ರಕಾರ ಇವತ್ತು ತುಂಬಾ ಸನ್ನಿ ಆ್ಯಂಡ್ ಬ್ರೈಟ್ ಆಗಿದೆ ಡೇ, ಸೊ ಇಟ್ ಗಿವ್ಸ್ ಗುಡ್ ಎನರ್ಜಿ, ಪಾಸಿಟಿವ್ ಎನರ್ಜಿನೇ ಅಂತ. ಈ ಒಂದು ವ್ಲಾಗ್ ಹೇಗಿರುತ್ತೆ ಅಂತ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತಿನ ಬ್ರೇಕ್ಫಾಸ್ಟಿಗೆ ವಿ ಹ್ಯಾವ್ ಇಡ್ಲೀಸ್, ಸೊ ತುಂಬಾ ಸಾಫ್ಟಾಗಿ ಬಂದಿದೆ, ಆ್ಯಂಡ್ ಸಾಂಬಾರ್ ಆ್ಯಂಡ್ ಚಟ್ನಿ. ಸೊ ದಿಸ್ ಇಸ್ ಇಟ್ ಫಾರ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಚಟ್ನಿ ಒಂದೇ ನಾನು ಮಾಡಿರೋದು, ಬಿಕಾಸ್ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ, ಏನೋ ಇಂಟರ್ನೆಟ್ಟಲ್ಲಿ ನೋಡಿ ಮಾಡಿದ್ವಿ, ಸೊ ಚೆನ್ನಾಗಿ ಬಂದಿತ್ತು. ಇವಾಗ ಟೀ ಟೈಮ್. ಚೆನ್ನಾಗಿದೆ ಟೀ ಕೂಡ. ಆಲ್ಮೋಸ್ಟ್ ಲೈಕ್ ಅರೌಂಡ್ 4 days ಪೂರಾ ಲೈಕ್ ರೇನ್ ಮತ್ತು ಕ್ಲೌಡಿ ಆಗಿತ್ತು. ಇವತ್ತೇ ಎಷ್ಟು ಬ್ರೈಟ್ ಆಗಿದೆ ಆ್ಯಂಡ್ ವಿಂಡಿ ಕೂಡ ತುಂಬ ಚೆನ್ನಾಗಿ ಅನಿಸ್ತಿದೆ. ನೋಡ್ಬೋದು ನೀವು, ಇಷ್ಟೊಂದೆಲ್ಲ ಮ್ಯಾಂಗೋಸ್ ಅದಾವ, ಬಟ್ ಇದ್ರೊಳಗೆ 50 ಅಷ್ಟು ನಾವು ಮ್ಯಾಂಗೋ ಪಿಕಲಿಗೆ ಯೂಸ್ ಮಾಡೋರಿದ್ದೀವಿ. ಗೈಸ್ ನೋಡ್ಬೋದು ನೀವಿಲ್ಲಿ ನಮ್ಮ ಮನೇಲಿ ಏನು ನಡೀತಾ ಇದೆ ಅಂದರೆ, ಉಪ್ಪಿನಕಾಯಿ ಹಾಕುವ ಥಿಂಗ್ಸ್, ಉಪ್ಪಿನಕಾಯಿ ಹಾಕೋದು. ಫಸ್ಟಿಗೆ ಹಾಫ್ ಕಟ್ ಮಾಡ್ಕೋಬೇಕು ಗೈಸ್ ಮ್ಯಾಂಗೋ. ಈ ರೀತಿ ಇದರಲ್ಲಿರೋದು ಸೀಡ್ ತೆಗಿಬೇಕು, ದೊಡ್ಡದಾಗಿರೋದು. ಇದು ಕಾಯಿ ಕಟ್ ಮಾಡು ಅಂತ. ಸೊ ವಿ ಬಾಟ್ ಇಟ್ ಫ್ರಮ್ ಔಟ್ಸೈಡ್. ಈ ರೀತಿ ಸ್ಮಾಲ್ ಪೀಸಸ್ ಮಾಡಬೇಕು ಆ್ಯಂಡ್ ಇದಕ್ಕೆ ಮಸಾಲೆ. ಇಲ್ಲಿ ನಾವು 50 ಕಾಯಿದು ಉಪ್ಪಿನಕಾಯಿ ಹಾಕ್ತಿದ್ದೀವಿ. ಸೊ ತುಂಬಾ ಪ್ರೊಸೀಜರ್ಸ್ ಇತ್ತು, ಲೈಕ್ ಈ ರೀತಿ ಒಡೆದ್ಮೇಲೆ ಅದನ್ನು ಕ್ಲೀನಾಗಿ ಕಪ್ಪಗಾಗಿರೋದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಇಟ್ ವಾಸ್ ಗೋಯಿಂಗ್ ಆನ್. ಈ ರೀತಿ ಡ್ರೈ ಮಾಡೋದಕ್ಕೆ ಹಾಕಬೇಕು 1 night. ಇವಾಗ ಪಿಕಲ್ಸ್ ಹಾಕೋದು ನಡಕತ್ತೈತಿ, ಬಟ್ ಇಟ್ಸ್ ಟೈಮ್ ಫಾರ್ ಮೀ ಟು ಗೋ ಟು ಕಾಲೇಜ್. ಯಾಕಂದ್ರೆ ನಂದು ಎಕ್ಸಾಮ್ ಐತಿ, ಸೊ ನಾ ಕಾಲೇಜಿಗೆ ಹೊಂಟೀನಿ. ಐ ಹ್ಯಾಂಡೆಡ್ ಓವರ್ ಮೈ ವಿಡಿಯೋ ಮೇಕಿಂಗ್ ಟು ನಮ್ಮ ಪಪ್ಪ. ಸೊ ನೋಡು ಅವ್ರು ಹೆಂಗೆ ಮಾಡ್ತಾರಂತ, ಐ ಡೋಂಟ್ ನೋ, ಎಲ್ಲ ಹೇಳ್ಕೊಟ್ಟೀನಿ. ಆ್ಯಂಡ್ ನಾ ಫಸ್ಟ್ ನಂಗೆ ಏನು ತೋರಿಸ್ತೇನೆ ಆ್ಯಂಡ್ ಅಲ್ಲಿ ಕೊಡು. ನಿನ್ನೆ ನೈಟ್ ತೋರಿಸಿದಂಗೆ ನಾವು 50 ಮ್ಯಾಂಗೋಸ್ ಆ್ಯಂಡ್ ಪಿಕಲ್ ಎಲ್ಲ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಫುಲ್ ಇಷ್ಟು ತಗೊಂಡೆಲ್ಲ ಬೆಳ್ಳುಳ್ಳಿ ಬೇಕಾಗ್ತೈತಿ. ಇದು ಐತಿ ಸಾಸ್ವಿ ಪೌಡರ್ ಆ್ಯಂಡ್ ಕಲ್ಲುಪ್ಪು ಬೇಕಾಗ್ತದೆ, ದೆನ್ ಚಿಲ್ಲಿ ಪೌಡರ್, ಆ್ಯಂಡ್ ಇದು ಮಸ್ಟ್ ಪಿಕಲ್ಸಿಗೆ ಹಾಕಾಕಿದ್ದು ಬೇಕಾಗ್ತೈತಿ ಇಂಗ್ ಪೌಡರ್ ಆ್ಯಂಡ್ ಅರಿಶಿನ ಪೌಡರ್ ಆ್ಯಂಡ್ ಹಾಟ್ ಆಯಿಲ್. ಸೊ ಇಷ್ಟು ಐತಿ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಆ್ಯಂಡ್ ಇವಾಗ ನಮ್ಮ ಅಜ್ಜಿ ಬಂದು ಮಾಡ್ತಾರೆ. ಈಗ ಕೊಟ್ಟಿನಿ ಬಿಕಾಸ್ ಅವ್ರಿಗೆ ಪ್ರಾಪರಾಗಿ ವಿಡಿಯೋ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನಂಗೆ ಟೈಮ್ ಆಗೈತಿ, ಎಕ್ಸಾಮ್ ಬೇರೆ ಐತಿ. ಇಟ್ಸ್ ಆಲ್ಮೋಸ್ಟ್ 11:30 ಇಲ್ಲೇ ಆಗೈತಿ. 2ಗೆ ಎಕ್ಸಾಮ್ ಐತಿ, ಸೊ ಅಲ್ಲಿ ಹೋಗ್ಬೇಕಂದ್ರೆ 1 ತಾಸು ಆಗ್ತೈತಿ. ಎನಿವೇಸ್ ಹೇಳ್ಕೊಟ್ಟಿನಿ, ಮಾಡ್ತಾರ. ನಾನು ಅಂದ್ಕೊಂಡಿರೋ ಹಾಗೆ ಪ್ರಾಪರಾಗಿ ವೀಡಿಯೋನೇ ಮಾಡಿಲ್ಲ, ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಆಮೇಲೆ ವೀಡಿಯೋ ಆನ್ ಮಾಡಿದ್ದಾರೆ. ಎನಿವೇಸ್ ನಾನಿವಾಗ ಹೇಳ್ತೀನಿ. ಸೊ ಫಸ್ಟಿಗೆ ಒಂದು ಸ್ವಲ್ಪ ಬೆಚ್ಚಗಿರೋ ಆಯಿಲ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ನಂತರ ಒಂಚೂರು ಟರ್ಮರಿಕ್ ಪೌಡರ್, ಹಿಂಗ್ ಪೌಡರ್, ಆಮೇಲೆ ಇವಾಗ ಅರಿಶಿನ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೇ ಬೆಳ್ಳುಳ್ಳಿ ಕೂಡ ಫಸ್ಟಿಗೆ ಹಾಕಿದ್ದು.
ಎಲ್ಲ ಪೀಸಸಿಗೂ ಚೆನ್ನಾಗಿ ಮಸಾಲ ಹತ್ಕೋಬೇಕು. ಸೊ ಆ ರೀತಿ ಒಂದೊಳ್ಳೆ ಮಿಕ್ಸ್ ಮಾಡಿ ಇವಾಗ ಲಾಸ್ಟಿಗೆ ಪೆಪ್ಪರ್ ಪೌಡರ್ ಹಾಕಿ ಸಾಲ್ಟ್ ಕೂಡ ಒಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿ ಹಾಕಿದರೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ. ಎಲ್ಲ ಪ್ರಾಪರಾಗಿ ಮಿಕ್ಸ್ ಮಾಡಿದ್ರೆ ಇಟ್ಸ್ ಡನ್ ಅಷ್ಟೇ. ಈ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಟಿದ್ವಿ. ಸೊ ಆಫ್ಟರ್ 1-2-3 ಡೇಸ್ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಬೇಕದ. ನೋಡ್ಬೋದು ನೀವಿಲ್ಲಿ ಪಿಕಲ್ ಎಷ್ಟು ಯಮ್ಮಿ ಕಾಣಿಸತೈತಿ ಅಂತ, ಅಷ್ಟು ಕಲರ್ಫುಲ್ಲಾಗೂ ಬಂದೈತಿ. ಎವ್ರಿ ಇಯರ್ ನಾವು ಇದೇ ರೀತಿ ಮನ್ಯಾಗ ಮಾಡ್ತೀವಿ ಆ್ಯಂಡ್ ಇಷ್ಟ ಚೆನ್ನಾಗೂ ಬಂದಿರ್ತೈತಿ. ಇವಾಗಂತೂ ನಂಗೆ ಯಾವಾಗ ತಿಂತೀನಿ ಪಿಕಲ್ ಅಂತ ಅನ್ಸಕತ್ಬಿಟ್ಟಿತ್ತು. ಸೊ ಎನಿವೇಸ್ ಒಂದು ಟೇಸ್ಟು ಮಾಡಿದೆ, ಸಖತ್ತಾಗಿತ್ತು. ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಈ ರೀತಿ ಏರ್ ಟೈಟ್ ಕಂಟೈನರ್ನಾಗ ಲೈಕ್ ಗಾಳಿ ಆಡ್ದಂಗೆ ಮುಚ್ಚಿಡ್ಬೇಕು. ಹೆಂಗೂ ನಮ್ಮ ಅಜ್ಜಿ ಬಂದಿದ್ರಲ್ಲ, ಸೊ ನಾ ಅಂದ್ಕೊಂಡೆ ಅವ್ರ ಕಡೆಯಿಂದ ಈ ಒಂದು ರೆಸಿಪಿ ಮಾಡ್ಸೋಣ ಅಂತ. ಯಾಕಂತಂದ್ರೆ ನಂಗೆ ಇದು ಭಾಳ ಫೇವ್ರೇಟ್ ಐತಿ. ಏನಂದರೆ ಬರ್ಂಟ್ ಬ್ರಿಂಜಾಲಿಂದ ಬರ್ತಾ. ಸೊ ನಂಗೆ ಭಾಳ ಫೇವ್ರೇಟ್ ಐತಿ ಇದು. ಐ ಲೈಕ್ ಟು ಈಟ್ ಇಟ್ ವಿತ್ ಚಪಾತಿ. ಸೊ ನೋಡೋನು ಹೆಂಗೆ ಮಾಡ್ತಾರ. ಈ ರೀತಿ ಮಾಡೋದ್ರಿಂದ ಭಾಳ ಫ್ಲೇವರ್ಫುಲ್ಲಾಗಿ ಬರ್ತೈತಿ. ಸೊ ಜೀರಾದ ಫ್ಲೇವರ್ ಆಗಿರ್ಬೋದು, ಗಾರ್ಲಿಕ್ಕಿಂದ, ಆನಿಯನ್ನಿಂದ. ಸೊ ಕಂಪ್ಲೀಟ್ಲಿ ಅದನ್ನು ಸ್ಟೋನ್ಲಿಂದ ಹಿಂಗೆ ಗ್ರೈಂಡ್ ಮಾಡಿದ್ರೆ ಇಟ್ ಟೇಸ್ಟ್ ಸೋ ಗುಡ್. ಈ ಮಸಾಲಾಸ್ ಆ್ಯಡ್ ಮಾಡೋಣ. ಜಸ್ಟ್ ಸಾಲ್ಟ್, ಖಾರ ಪುಡಿ, ಅರಿಶಿನ ಆ್ಯಂಡ್ ಹಿಂಗ್. ಇವಾಗ ಇದನ್ನ ಬರ್ನ್ ಮಾಡಿರೋದು ಏನದು ಬದನೆಕಾಯಿ ಹಾಕ್ಬೇಕು. ಗೈಸ್ ಇಟ್ ಸೀಮ್ಸ್ ಲೈಕ್ ಫಿಶ್ ಅಲ್ವಾ, ಬಟ್ ಅದು ಬದನೆಕಾಯಿ. ಆ್ಯಂಡ್ ಎಲ್ಲ ಸ್ಪೈಸಸ್ ಇವಾಗ ಆ್ಯಡ್ ಮಾಡ್ಕೊಂಬಿಡೋದು. ಪೇಸ್ಟ್ ಮಾಡಬೇಕು. ಇಟ್ಸ್ ರೆಡಿ. ಇಷ್ಟೇ, ಹಿಂಗೆ ತಿನ್ನೋದು. ಯು ಕ್ಯಾನ್ ಹ್ಯಾವ್ ವಿತ್ ಚಪಾತಿ, ರೋಟಿ, ಎನಿಥಿಂಗ್. ಇವತ್ತು ಮಾಡಿರುವಂಥ ಪಿಕಲ್. ಸೊ ಗೈಸ್ ನಮ್ಮ ಅಜ್ಜಿ ತುಂಬಾ ಅಮೇಝಿಂಗ್. ಅಮೇಝಿಂಗ್. ಈ ರೀತಿ ಪಿಕಲ್ ಆ್ಯಂಡ್ ಬಟರ್. ಇಟ್ ಟೇಸ್ಟ್ ಸೋ ಗುಡ್ ಗೈಸ್, ಸೋ ಗುಡ್. ನಮ್ಮ ಅಜ್ಜಿಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇತ್ತು ಬಿಕಾಸ್ ಅವ್ರದ್ದು ಒಂದು ಟೂತ್ ಎಕ್ಸ್ಟ್ರಾಕ್ಷನ್ ಇತ್ತು. ಅಜ್ಜಿ ಕೂಡ ಇಲ್ಲಿ ಕೂತಿದ್ದಾರೆ. ಇಂಜೆಕ್ಷನ್ ಕೊಟ್ಟು ಕೂಡ್ಸಿದ್ದಾರೆ. ಸೊ ಲೆಟ್ಸ್ ಆಸ್ಕ್ ಹೆಂಗೆ ಫೀಲ್ ಆಗತೈತಿ ಅಂತ ನಮ್ಮ ಅಜ್ಜಿಗೆ. ಏನಾಗತೈತಿ? ನೋಯ್ಸಾಕತೈತಿ? ಫುಲ್ ನುಸಾದೈತಿ? ಇಲ್ಲ, ನನಗಂತೂ ಆ ಟೂತ್ ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ ನೋಡಿದ್ರೇ ಫುಲ್ ಭಯ ಆಗತ್ತಿತ್ತು. ಸೊ ಎಷ್ಟು ದೊಡ್ಡದು ಹಲ್ಲು ಐತಿ ಅಂತ ನೋಡ್ಬೋದು ನೀವು. ಇನ್ನೂ ಆ ರೀತಿ 2 ಹಲ್ಲು ತೆಗಿಸ್ಬೇಕು ನಮ್ಮ ಅಜ್ಜಿ. ಸೊ ಇಟ್ಸ್ ವೆರಿ ಪೇನ್ಫುಲ್. ದಿಸ್ ಇಸ್ ಮೈ ಫೇವ್ರೆಟ್ ದಾಬೇಲಿ.